सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಬಾಸ್ ನೀವ್ ಹೇಳದ ಹಾಗೆ ನಾವ್ ಆ ಸೈಂಟಿಸ್ಟ್ ನ ಬ್ಯಾಗ್ ನ ತಗೊಂಡ್ ಬಂದಿದೀವಿ. ವೆರಿ ವೆರಿ ಗುಡ್. ಮ್ಯಾಡ್ ಮೆಂಡೋಜಾ ಖುಷಿಯಾದ, ತುಂಬಾ ಖುಷಿಯಾದ. ನಾನ್ ನಿಮ್ಗೆ ಇಡ್ಲಿ ದೋಸೆನ ತಿನ್ನಿಸ್ತೇನೆ, ಸಾಂಬಾರು ತಿನ್ನಿಸ್ತೇನೆ. ನೀವು ತುಂಬಾನೇ ಒಳ್ಳೆ ಅದ್ಭುತವಾದ ಕೆಲಸನ ಮಾಡಿದೀರಾ. ವೆರಿ ಗುಡ್. ನಾವೀಗ ಶ್ರೀಮಂತರಾಗ್ಬಿಡ್ತೀವಿ. ಗಿರ್ಗಿಟ್ ಲಾಲ್ ನಾವೀಗ ಪತಿಯಾಗ್ಬಿಡ್ತೀವೋ, ಕರೋಡ್ಪತಿಯಾಗ್ಬಿಡ್ತೀವಿ. ಏನು ಸರಿ ಬಾಸ್. ಗಿರ್ಗಿಟ್ ಲಾಲ್ ಏನೋ ಮಾಡ್ತಾ ಇದೀಯಾ ನೀನು? ಟಾಕ್ ವಿತ್ ರೆಸ್ಪೆಕ್ಟ್ ಮೆಂಡೋಸಾ, ನಾವೀಗ ಅರಪತಿ. ನಾನು ಹೇಳಿದ್ದು ಕರೋಡ್ಪತಿ ಆಗೋಗ್ತೀವಿ ಅಂತ, ಇನ್ನೂ ಆಗಿಲ್ಲ ಕಣೋ. ಮೆಟಲ್ ಫ್ಲೋನೋಟೋರಿಯಾ ಮೊದ್ಲು ಸಿಗ್ಲಿ. ಸರಿ, ಈಗ ನಾರ್ಮಲ್ ಆಗ್ಬಿಡೋ ಬೇಗ. ನನಗೆ ಫಾರ್ಮುಲಾ ಸಿಕ್ಬಿಡ್ತು. ಈಗ ಫ್ಲೋನೋಟೋರಿಯಾ ಕಲ್ಲು ನನ್ನದಾಗುತ್ತೆ, ನನ್ನದು. ಸರಿ, ಈಗ ನಾವೀಗ ಫ್ಲೋನೋಟೋರಿಯಾಗೆ ಹೋಗ್ಬೇಕಾಗಿದೆ. ಅಲ್ಲಿ ನಮಗೆ ಫ್ಲೋನೋಟೋರಿಯಾ ಸಿಗುತ್ತೆ, ಗೊತ್ತಾಯ್ತಾ? ಫ್ಲೂನೋಟೋರಿಯಾದಲ್ಲಿ ಎಂತಹ ಒಂದು ಕಲ್ಲು ಸಿಗುತ್ತೆ ಅಂದ್ರೆ ಅದರಲ್ಲಿ ಒಂದೇ ಒಂದು ಸಣ್ಣ ಕಲ್ಲಿಂದ ನಾವು ಇಡೀ ದೊಡ್ಡ ಟವರ್ನೇ ಬೀಳಿಸ್ಬಿಡಬಹುದು. ಆ ಒಂದು ದೊಡ್ಡ ದುರಾಸೆ ಮೇಲೆನೆ ಆ ಮ್ಯಾಡ್ ಮ್ಯಾಂಡೋಸಾ ಇರೋದು. ಮ್ಯಾಡ್ ಮೆಂಡೋಸಾ? ಹಾ, ಮ್ಯಾಡ್ ಮ್ಯಾಂಡೋಸಾ ನನ್ನ ಜೊತೆನೆ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಅವನು ಬುದ್ಧಿ ಸರಿ ಇರ್ಲಿಲ್ಲ. ಅದಕ್ಕೆ ನಾನು ನನ್ನ ಲ್ಯಾಬ್ ನಿಂದ ಓಡಿಸ್ಬಿಟ್ಟೆ. ಆದ್ರೆ ಈಗ ಅವನು ಆ ಒಂದು ಫಾರ್ಮುಲಾ ಹಿಂದೆ ಬಿದ್ದಿದ್ದಾನೆ. ಅವನಿಗೇನಾದ್ರೂ ಆ ಫಾರ್ಮುಲಾ ಸಿಕ್ಬಿಟ್ರೆ ಎಲ್ಲಾನು ಬ್ಲಾಸ್ಟ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡ್ಬಿಡ್ತಾನೆ. ಈ ಪ್ಲೂನೋಟೋರಿಯಂ ಅವನಿಗೆ ಎಲ್ಲಿ ಸಿಗುತ್ತೆ? ಅವನಿಗೂ ಮತ್ತು ನಿಮ್ ಬ್ರೀಫ್ ಕೇಸ್ಗೆ ಏನ್ ಸಂಬಂಧ? ನನ್ನ ಬ್ರೀಫ್ ಕೇಸ್ ನಲ್ಲಿ ಒಂದು ಫಾರ್ಮುಲಾ ಇದೆ. ಅದರಿಂದ ಅವನು ಮಿಷಿನ್ ನ ತಯಾರಿಸಬಹುದು. ಮತ್ತೆ ಆ ಮಿಷಿನ್ ನ ಸಹಾಯದಿಂದ ಅವನು ಎಲ್ಲಿಗ್ ಬೇಕಾದ್ರೂ ಹೋಗ್ಬಹುದು, ಯಾವ ಏಜ್ ಅಲ್ಲಿ ಬೇಕಾದ್ರೂ. ಅವನು ಫ್ಲೋನೋಟೋರಿಯಾಗ ಹೋಗ್ಬೇಕಾಗಿದೆ. ಅಲ್ಲೇನೆ ಫ್ಲೂನೋಟೋರಿಯಂ ಕಲ್ಲು ಸಿಗುವಂತದ್ದು. ಪ್ಲೂನೋಟೋರಿಯಾ ಇದ್ದಿದ್ದು 2000 ವರ್ಷಗಳ ಹಿಂದೆ. ಅದು ಎಲ್ಲಂತ ಗೊತ್ತಿಲ್ಲ. ಆದ್ರೆ ಈಗ ಇದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಅವ್ರುಗಳು ಇದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಹೌದು ಶಿವ, ಇಂಟರ್ನೆಟ್ ಅಲ್ಲಿ ನಿನಗೆ ಇಷ್ಟನೇ ಡೀಟೇಲ್ಸ್ ಸಿಗೋದು. ಆದ್ರೆ ಇದು ನಿಜ. ನನ್ನ ಮಷೀನ್ ಸಹಾಯದಿಂದ ಅವನು ಎಲ್ಲಿಗೆ ಬೇಕಾದ್ರೂ ಹೋಗಬಹುದು. ಹಾಗಾದ್ರೆ ನಾನು ಅವ್ರನ್ನ ಹಿಡಿತೀನಿ. ಇಲ್ಲಾಂದ್ರೆ ದೇಶಕ್ಕೆ ತುಂಬಾ ದೊಡ್ಡ ಅಪಾಯ ಎದುರಾಗುತ್ತೆ. ಹಾಗಾದ್ರೆ ಅವ್ರನ್ನ ಹಿಡಿಯೋದು ಹೇಗೆ? ಅವ್ರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ. ನಮ್ಮೂರಲ್ಲಿ ಒಂದು ಹೇಳಿಕೆ ಇದೆ. ಉಪ್ಪಿನಕಾಯಿ ಬೇಕಂದ್ರೆ ಅಡ್ಗೆ ಮನೆಗೆ ಹೋಗ್ಬೇಕು, ಮೀನ್ನ ಹುಡುಕ್ಬೇಕಂದ್ರೆ ನದಿಗೆ ಹೋಗ್ಬೇಕು. ಈಗ ಮ್ಯಾಂಡೋಸನ ಹುಡುಕ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನಾವು? ವೆರಿ ಗುಡ್ ಆದಿ, ಯು ಆರ್ ಇಂಟೆಲಿಜೆಂಟ್. ಮ್ಯಾಡ್ ಮ್ಯಾಂಡೋಸಾ ಆಲ್ರೆಡಿ ಪ್ಲೂನೋಟೋರಿಯಾಗೆ ಹೋಗೋದಕ್ಕೆ ಎಲ್ಲ ತಯಾರಿ ಮಾಡಿರ್ತಾನೆ. ಅವನು ಪ್ಲೂನೋಟೋರಿಯಾದಲ್ಲೇ ಸಿಗೋದು. ಸೈಂಟಿಸ್ಟ್ ಸರ್, ನೀವು ನಮ್ಮನ್ನ ಪ್ಲೂನೋಟೋರಿಯಾಗೆ ಕಳ್ಸಕ್ಕಾಗತ್ತಾ ಹೇಳಿ? ಹಾ, ಖಂಡಿತ ಕಳಿಸಬಹುದು ಶಿವ. ಆದ್ರೆ ಅಲ್ಲಿ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ನಿಮ್ಮ ಜೀವಕ್ಕೂ ಕೂಡ ತೊಂದರೆ ಆಗಬಹುದು. ಆ ಡೇಂಜರಸ್ ವ್ಯಕ್ತಿಯಿಂದ ಜಗತ್ತನ್ನ ಕಾಪಾಡಬೇಕು ಅಂದ್ರೆ ನಾವು ಕಷ್ಟ ಪಡ್ಲೇಬೇಕು. ಅವನ್ನ ಅಲ್ಲೇ ಹೋಗಿ ಹಿಡಿಬೇಕಾಗತ್ತೆ. ಅವನಲ್ಲಿ ಸಿಕ್ಕಿದಾಗೆ ಪಕ್ಕ ಅಂತ ಒದಿರಿ. ನೀನು ನಾನೀಗ ಅಯ್ಯೋ ನನ್ ಒದ್ಬಿಟ್ರು. ಹೇಗಿತ್ತು ಅದೇ? ಶಿವ, ಬೇಗ ಪ್ಲೂನೋಟೋರಿಯಾಗೆ ಹೋಗು. ಅಲ್ಲಿ ಏನೇ ತೊಂದರೆ ಆದ್ರೂ ಇಲ್ಲಿನಷ್ಟಂತೂ ತೊಂದರೆ ಆಗಲ್ಲ. ನಡಿ. ಹಾ, ಈ ಐಡಿಯಾ ಅಂತೂ ತುಂಬಾನೇ ಚೆನ್ನಾಗಿದೆ. ನಾನ್ ನಿಮ್ಮನ್ನೆಲ್ಲ ಅಲ್ಲಿಗೆ ಕಳಿಸಬಹುದು. ಬನ್ನಿ, ನನ್ನ ಹತ್ರ ಒಂದು ಬ್ಯಾಕಪ್ ಸೆಟಪ್ ಇದೆ. ತಯಾರಿ ಮಾಡ್ಕೊಳ್ಳೋಣ ಬೇಗ. ಬನ್ನಿ ಎಲ್ಲರೂ ಒಂದ್ಸಲ ಟ್ರಯಲ್ ಮಾಡಿ ನೋಡೋಣ. ಯಾಕಂದ್ರೆ ಎಲ್ರೂ ಮಾಯ ಆಗದೆ ಹೋದ್ರೆ ಸಾಕು. ಗಿರ್ಗಿಟ್ ಲಾಲ್, ನಿನಗೆ ದೊಡ್ಡ ಆಕ್ಟ್ ಮಾಡೋಂತ ಆಸೆ ಇದೆ ಅಲ್ವಾ? ನೀನೀಗ ಇಲ್ಲಿ ಕೂತ್ಕೊಂಡು ಇದನ್ನ ಹಾಕೋ, ಮತ್ತೆ ಇಲ್ಲಿ ಫ್ಲೂನೋಟೋರಿಯಾ ಅಂತ ಟೈಪ್ ಮಾಡು. ಅಲ್ಲಿಗೆ ಹೋದ್ಮೇಲೆ ಬ್ಲೂಟೂತ್ ನಲ್ಲಿ ಮೈಕ್ರೋಫೋನ್ ನಲ್ಲಿ ನನ್ನ ಹತ್ರ ಮಾತಾಡಿ ಹೇಳು ಅಲ್ಲಿ ಹೇಗಿದೆ ಅಂತ. ಸಿಚುವೇಶನ್, ಟೆಲ್ ಮೀ ದ ಸಿಚುವೇಶನ್ ಮಿಸ್ಟರ್ ಗಿರ್ಗಿಟ್ ಲಾಲ್.
ಓಕೆ ಕೆಲಸ ಶುರು ಹಚ್ಕೋ. ನನ್ನ ಮಿಷಿನು ಶುರು ಆಗ್ಬಿಟ್ಟಿದೆ, ಕೆಲಸ ಮಾಡ್ತಿದೆ, ವರ್ಕ್ ಆಗ್ತಾ ಇದೆ. ಲಾಲ್, ನೀನೀಗ ಅಲ್ಲಿ ತಲುಪಿದ್ಯಾ? ಹ್ಯಾವ್ ಯು ರೀಚ್ಡ್? ಹಾ ಬಾಸ್, ತಲುಪಿಟ್ಟೆ. ಜಾಗ ಹೇಗಿದೆ? ಬಾಸ್ ತುಂಬಾ ಒಳ್ಳೆ ಜಾಗ ಬಾಸ್. ತುಂಬಾ ವರ್ಷ ಆದ್ಮೇಲೆ ಬಂದಿದ್ದೀನಿ. ವರ್ಷಗಳ ನಂತರ? ನೀನು ಮೊದಲನೇ ಸಲ ಅಲ್ಲಿಗೆ ಹೋಗಿರೋದು. ಎಲ್ಲಿ ಹೋಗಿದ್ಯಾ ನೀನು? ಬೇಗ ವಾಪಸ್ ಬಾ. ಈ ದಡ್ಡ ಎಲ್ಲಿ ಹೋದ್ನೋ ಏನೋ. ಹೇ, ಬರ್ತಾ ಇದ್ದೀನಿ ಬಾಸ್. ಅಯ್ಯೋ, ನೀನು ಒಬ್ಬನೇ ಹೋಗಿ ಏನ್ ತಗೊಂಡ್ ಬಂದಿದ್ಯಾ? ಹಿಡ್ಕೊಳ್ಳಿ. ಅಯ್ಯ, ಈ ಮೇಕೆ ಮರಿ ಎಲ್ಲಿಂದ ಬಂತು? ಹಿಡ್ಕೊಳ್ಳಿ ಅದನ್ನ, ಬೇಗ ಬನ್ನಿ. ಮ್ಯಾಡ್ ಮ್ಯಾಂಡೋಸಾ ಮ್ಯಾಡ್ ಆಗ್ಬಿಟ್ರೆ ನಿನ್ನ ಜೀವನಾನೇ ಖಲಾಸು. ಈ ಮೇಕೆ ಮರಿನ ಎಲ್ಲಿಂದ ತಗೊಂಡ್ ಬಂದೆ? ಅದು ನಾನು ನಮ್ಮ ಹಳ್ಳಿಗೆ ಹೋಗಿದ್ನಲ್ಲ, ಅಲ್ಲಿಂದ ತಗೊಂಡ್ ಬಂದೆ. ಆದ್ರೆ ನೀನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಯ್ಯೋ, ಯಾಕಪ್ಪ ಮಧ್ಯ ಬರ್ತೀರಾ? ನಾನು ಮಾತಾಡ್ತಿದ್ದೀನಿ ತಾನೇ, ಕಂಟಿನ್ಯೂ. ಅದು ನಾನು ತುಂಬಾ ವರ್ಷದ ಮೇಲೆ ಹೋಗಿದ್ನಲ್ಲ. ಅದು ಅಲ್ಲದೆ ನಾವು ಪ್ಲೂಟೋರಿಯಾಗೆ ಬೇರೆ ಹೋಗ್ಬೇಕಲ್ವಾ, ಹಾಗೆ ನಿಮ್ಮ ಮಷಿನ್ ಕೂಡ ಟೆಸ್ಟ್ ಆಗೋಯ್ತು, ಮತ್ತೆ ಕುರಿ ಮರಿನೂ ಬಂದ್ಬಿಡ್ತು. ಬಾಸ್ ಹತ್ರ ಸರಿಯಾಗಿ ಮಾತಾಡಕ್ಕೂ ಬಿಡೋದಿಲ್ಲ. ನಾನು ಖುಷಿಯಾಗಿರೋದು ನೋಡೋದಕ್ಕಾಗಲ್ಲ ಅನ್ಸುತ್ತೆ. ಬಿಡಲ್ಲ. ಸರಿ, ಅದನ್ನ ಬಿಡಿ, ಇಲ್ಲಿಗೆ ಬನ್ನಿ ಎಲ್ಲಾರು. ಕಮ್ ಹಿಯರ್. ಮಿಷಿನ್ ಏನೋ ಸರಿಯಾಗೇ ಇದೆ. ಎಲ್ಲರೂ ಈಗ ಲೈನ್ ನಲ್ಲಿ ಕೂತ್ಕೊಳ್ಳಿ. ಬೇಗ ಬೇಗ. ಟೈಗರ್ ಪ್ಯಾಂಥರ್. ಅಯ್ಯೋ, ಆ ರೋಲ್ ಮಾಡಿ ಅಂತ ನಾನು ಹೇಳಲಿಲ್ಲ. ನಾರ್ಮಲ್ ಆಗಿರಿ. ನೀವಿಲ್ಲೇ ಇದ್ಕೊಂಡು ನಮ್ಮ ಬಾಡಿನೆಲ್ಲ ಗಾರ್ಡ್ ಮಾಡ್ತಾ ಇರಿ. ಮತ್ತೆ ಮೈಕ್ರೋಫೋನ್ ಅಲ್ಲಿ ನಮ್ಮ ಹತ್ರ ಮಾತಾಡ್ತಾ ಇರಿ. ನಾನು ವಾಪಸ್ ಬರ್ತೀವಿ ಅಂತ ಹೇಳಿದಾಗ ನೀವು ಈ ರಿಮೋಟ್ ನಲ್ಲಿ ಈ ಸ್ವಿಚ್ ಅನ್ನ ಒತ್ತಿ ನಮ್ಮನ್ನ ವಾಪಸ್ ಕರ್ಕೊಂಡ್ಬಿಡಿ. ಓಕೆ ಬಾಸ್. ಹುಡುಗ ನಮ್ಮ ಹಿಂದೆನೇ ಇದ್ದಾನೆ. ತಿರುಗಿ ಅವನ ಕಡೆ. ಸಾರಿ ಶಿವ, ಇವರು ನಮ್ಮನ್ನ ಹಿಡ್ಕೊಂಡ್ ಬಿಟ್ರು. ಸುಮ್ನೆ ನಮ್ ಜೊತೆ ನಡಿ. ನಡೀರಿ, ಇಲ್ಲಿನ ಮುಂದ್ಗಡೆ ನಡೀರಿ. ಅಯ್ಯೋ ಶಿವ, ಇವರೆಲ್ಲ ಕೂಡ ಇಲ್ಲೇ ಇದ್ದಾರೆ. ಬಾಸ್, ಇವನು ಅದೇ ಹುಡುಗ, ಆ ಸೈಂಟಿಸ್ಟ್ ನ ನಮ್ಮಿಂದ ಕಾಪಾಡಿದ್ದು. ಓಹೋ, ಆ ಚಿಕ್ಕ ಹುಡುಗ ನೀನೇನಾ? ಅದು ನೀನೇನಾ ಹುಡುಗ? ಕೇಳಿ ತುಂಬಾನೇ ಖುಷಿ ಆಯ್ತು. ಒಳ್ಳೆ ಸಾಹಸಿ ಹುಡುಗ ನೀನು. ಚೆನ್ನಾಗ್ ಅನಿಸ್ತು ಇಡ್ಲಿ ದೋಸೆನ ತಿಂದು. ಸುಮ್ನೆ ನಿಂತ್ಕೋ. ಬರ್ತಾ ಇದ್ದಾರೆ. ನೀವೆಲ್ಲರೂ ನಿಮ್ಮ ತಲೆಯನ್ನ ಬಗ್ಗಿಸಿ. ಸರ್ಕಾರ ಗಜಾಕ ಬರ್ತಿದ್ದಾರೆ.
ಸರ್ಕಾರ ಗಜಾಕ. ನೀವು ನಮ್ಮವರಲ್ಲ. ಇಲ್ಲಿಗೆ ಬೇರೆಯವರು ಬರೋದು ನಿಷೇಧವಿದೆ. ನಾನಿನ್ನು ತಡೆಯೋದಕ್ಕೆ ಖಂಡಿತ ಆಗಲ್ಲ. ನೀರನ್ನ ಕುದಿಸಿ. ನೀರ್ ಕುದಿತಾ ಇದೆ ಸರ್ದಾರ್. ಕುದಿಸ್ತಿದ್ದಾರೆ. ಓಯ್, ನೀರ್ ಕುದಿಲಿಲ್ಲ ಅಂದ್ರೆ ಅಡ್ಗೆ ಅವನೆಲ್ಲಿಂದ ಬರ್ತಾನೆ? ಬೇಡ 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 ಬೇಡ, ನಮ್ಮನ್ನ ಅಡುಗೆ ಮಾಡಿ ತಿನ್ಬೇಡಿ ಪ್ಲೀಸ್. ನಾವಿಲ್ಲಿಂದ ವಾಪಸ್ ಹೋಗ್ತೀವಿ. ಚಿಕ್ಕ ಚಿಕ್ಕ ತುಂಡು ಮಾಡಿ, ಚಿಕ್ಕದು. ಇಲ್ಲ, ಸಣ್ಣ ಸಣ್ಣ ಪೀಸ್ನಾಗಿ ಮಾಡಬೇಡಿ. ಬಿಸಿ ನೀರಲ್ಲಿ ಹಾಕಬೇಡಿ. ಸಣ್ಣ ಸಣ್ಣ ಪೀಸ್ ಮಾಡಬೇಡಿ ಪ್ಲೀಸ್. ಸಿಪ್ಪೆನ ತೆಗೆದಾದ್ಮೇಲೆ ಸಣ್ಣ ಸಣ್ಣ ತುಕಡವನ್ನಾಗಿ ಮಾಡಿ. ಇಲ್ಲ ಇಲ್ಲ ಸರ್ದಾರ್, ಸಿಪ್ಪೆ ಸುಲಿಬೇಡಿ. ಅಯ್ಯೋ, ಯಾಕೆ ಕಳ್ತಾ ಇದ್ದೀರಾ? ಬೇಗ ಸಿಪ್ಪೆನ ತೆಗೀರಿ. ಸರ್ಕಾರ, ನಮ್ಮನ್ ತಿನ್ಬೇಡಿ. ಅಯ್ಯೋ, ಏನ್ ಮಾತಾಡ್ತಾ ಇದ್ದೀರಾ? ನಾವ್ಯಾಕೆ ನಿಮ್ಮನ್ ತಿನ್ಬೇಕು? ನಾವು ಸಸ್ಯಾಹಾರಿಗಳು. ಏನು, ನೀವು ವೆಜಿಟೇರಿಯನ್ನಾ? ಹಾ, ಎಲ್ಲನೂ ಹಾಕ್ಬಿಡಿ. ಅಯ್ಯೋ, ಮತ್ತೆ ಎಲ್ಲವನ್ನೂ ಹಾಕಿ ಅಂತಿದ್ದಾರೆ. ಏಯ್, ನಾನು ಹೇಳಿದ್ದು ಅಲ್ಲಿರೋ ಫಿಶ್ ಎಲ್ಲ ಹಾಕ್ಬಿಡಿ ಅಂತ ಅಷ್ಟೇನೆ. ಮತ್ತೆ ಈರುಳ್ಳಿ ಚಿಪ್ಪೆನ ಸುಳ್ದು ಹಾಕಿ ಅಂದೆ. ತರಕಾರಿನ ಸಣ್ಣ ಸಣ್ಣದಾಗಿ ಹೆಚ್ಚಾಕಿ, ಇಲ್ಲಾಂದ್ರೆ ಬೇಯೋದಿಲ್ಲ ಅಂತ ಹೇಳ್ದೆ. ಅಯ್ಯೋ, ಫಿಶ್ ಯಾವಾಗ ವೆಜಿಟೇರಿಯನ್ ಆಯ್ತು? ನಮಗದು ಸಸ್ಯಾಹಾರಿನೇ. ನಿನಗೇನಾದ್ರೂ ಪ್ರಾಬ್ಲಮ್? ಇಲ್ಲ 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 ಇಲ್ಲ, ನಮ್ಗೇನು ಸಮಸ್ಯೆನೇ ಇಲ್ಲ. ಸರಿ, ನಾವೀಗ ಯೋಚಿಸ್ಬೇಕು ನಿಮ್ಮನ್ನೆಲ್ಲ ಏನ್ ಮಾಡ್ಬೇಕು ಅಂತ. ಸರ್ದಾರ್, ಇವರು ಇಲ್ಲಿಂದ ಈ ಕಲ್ಲುಗಳನ್ನ ಅಂದ್ರೆ ಪ್ಲುನಟೋರಿಯಂನ ತಗೊಂಡ್ ಹೋಗಕ್ ಬಂದಿದ್ದಾರೆ. ಅದನ್ನ ಇವರು ಕೆಟ್ಟದಕ್ಕೆ ಉಪಯೋಗಿಸ್ಕೊಂತಾರೆ. ಅದಕ್ಕೆ ನಾವ್ ಇವ್ರನ್ನ ಹಿಡಿಯೋದಕ್ ಬಂದಿದೀವಿ. ಇಲ್ಲ ಸರ್ದಾರ್ರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಇವರು ಆ ಕಲ್ಲನ್ನ ಕದಿಯೋದಕ್ ಬಂದಿದ್ದು. ನಾನು ಇವರನ್ನ ಹಿಡಿಯೋದಕ್ಕೆ ಅಂತ ಬಂದೆ. ಹೇ ಮಗು, ಸುಳ್ಳು ಹೇಳಬಾರ್ದು, ಯಾಕಂದ್ರೆ ಮಕ್ಕಳು ಸುಳ್ಳು ಹೇಳೋದಿಲ್ಲ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಅಯ್ಯೋ, ನೀನು ಇಷ್ಟಿದೆಯಾ, ಎಷ್ಟೋ ಮಾಡ್ತೀಯಾ? ನಿಮಗಿಲ್ಲಿಂದ ಕಲ್ ನಾನಲ್ಲ, ನೀನು ಕಳ್ತನ ಮಾಡೋದಕ್ಕೆ ಬಂದಿದ್ದು. ನನಗ್ ಗೊತ್ತು. ಕಳ್ಳ, ಸುಮ್ನಾಗಿ. ನನ್ನ ಇಲಾಖೆಗೆ ಬಂದು ನನ್ನ ಮುಂದೆನೆ ಜಗಳ ಆಡ್ಬೇಡಿ. ಸುಮ್ನೆದ್ಬೇಡಿ. ಪ್ರಿನ್ಸ್ ರೂಬಿ ಆಗಮಿಸ್ತಾ ಇದ್ದಾರೆ. ಬಾ ಪ್ರಿನ್ಸ್. ಇವರೆಲ್ಲರೂ ನಮ್ಮ ಇಲಾಖೆಗೆ ನುಗ್ಗಿ ಬಂದಿದ್ದಾರೆ. ಇವರನ್ನ ಏನು ಮಾಡಬೇಕು? ಏನಂದ ಅವನೇನಂದ? ಇವನು ಹೇಳ್ದ, ತನ್ನ ಜನ್ಮದಿನದಂದು ನಿಮ್ಮೆಲ್ಲರ ನಡುವೆ ಪೈಪೋಟಿ ಆಗತ್ತೆ. ಫಿಶ್ ಹಿಡಿಯುವಂತ ಕಾಂಪಿಟೇಷನ್. ಗಿಟ್ಲಾಲು, ನೀನು ನನ್ನ ಮೇಲೆಲ್ಲ ಬಾಣ ಹೊಡಿಬೇಕಾಗಿರೋದು ಮೀನ್ಗೆ. ನೀವೇನ್ರೋ ನೋಡ್ತಾ ಇದ್ದೀರಾ? ಬೇಗ ಬಾಣ ಹೊಡೀರಿ. ಕಮಾನ್ ಕಮಾನ್, ಹರಿ ಅಪ್. ಎಸ್, ಇವನು ನಮ್ಮ ಹಿಂದೆನೆ ಬರ್ತಾ ಇದ್ದಾನೆ. ಶಿವ, ಅಯ್ಯೋ, ಅವನಿಗೆ ಇಡ್ಲಿ ದೋಸೆನ ತಿನ್ನಿಸ್ಬಿಟ್ರವು. ಅವನು ನಮಗಿಂತ ಮುಂದೆ ಹೋಗ್ಲೇಬಾರ್ದು. ಓಕೆ ಬಾಸ್. ಈಗ ಮೀನ್ನ ಹಿಡಿತಿ ನೋಡು. ಲಡ್ಡು ಸಿಕ್ಸರ್ ಅಲ್ಲಿದ್ದಾರೆ. ಶಿವ ಶಿವ, ಸಾರಿ ಗೆಳೆಯರಿ, ನಾನು ಈ ಕಾಂಪಿಟೇಷನ್ ಗೆಲ್ಬೇಕು ಅಂದ್ರೆ ನಾನು ಒಬ್ನೇ ಹೋಗ್ಬೇಕಾಗತ್ತೆ. ನೀವೆಲ್ಲ ಸೈಕಲ್ ಇಂದ ಇಳಿಲೇಬೇಕು. ಹಾ, ಬೇಗ ಇಳಿರಿ. ಧನ್ಯವಾದ ಗೆಳೆಯರಿ. ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್.
ಆಮ್ ಮ್ಯಾಡ್, ವೆರಿ ವೆರಿ ಮ್ಯಾಡ್. ನಾನೀಗ ಶಿವನಿಗೆ ತೋರಿಸ್ತೀನಿ ಏನು ಅನ್ನೋದನ್ನ. ಇಡ್ಲಿ ದೋಸೆನ ತಿನ್ನುತ್ತಾ ಬಾಣ ಬಿಡ್ಬೇಕಾದ್ರೆ 4 ಸಲ ಎಣ್ಸಿ ಆಮೇಲೆ ಬಾಣ ಬಿಡು. ಸರಿ ರೇವಾ, ನಾನು ಆದಷ್ಟು ಟ್ರೈ ಮಾಡ್ತೀನಿ. ಸರ್ದಾರ್, ಇದು ತಗೊಳ್ಳಿ ನಿಮ್ಮ ಫಿಶ್. ತುಂಬಾನೇ ಅದ್ಭುತ. ನೀನು ಈ ಕಾಂಪಿಟೇಷನ್ ನ ಗೆದ್ಬಿಟ್ಟೆ. ಇವತ್ತು ರಾತ್ರಿ ಸಂಭ್ರಮ ಇರುತ್ತೆ. ಸಂಭ್ರಮದ ತಯಾರಿ ಮಾಡಿ. ನೀನಿಲ್ಲಿ ಕುಣಿದಾಡೋದಕ್ಕೆ ಬಂದಿದೆಯೋ ಅಥವಾ ಫ್ಲೂಟೋರಿಯಂನ ಹುಡುಕೋದಕ್ಕೆ ಬಂದಿದೆಯೋ? ಸ್ನೇಹಿತರೆ, ಇವತ್ತು ನನ್ನ ಮಗ ರೂಮಿಯ ಹುಟ್ಟಿದ ದಿನ. ಮೇಲಿನ ದೇವರು ಇವನಿಗೆ ಹೆಚ್ಚು ಆಯುಷನ್ನು ಕೊಡಲಿ. ನೀನು ಕೇಕ್ ಕಟ್ ಮಾಡೋದಿಲ್ವಾ? ಕೇಕ? ಅದೇನು, ನಾವು ಜನ್ಮದಿನಗಳಿಗೆ ಒಂದು ಡಿಶ್ ಮಾಡ್ತೀವಿ, ಅದನ್ನ ನಾವು ಕೇಕ್ ಅಂತ ಕರಿತೀವಿ. ಹಾಗಾದ್ರೆ ಕೇಕ್ನ ಮಾಡಿ, ನಾವು ಕೂಡ ಕೇಕ್ ತಿನ್ಬೇಕು. ಇಲ್ಲಿ ಕೇಕ್ ಮಾಡೋಕ್ ಆಗೋದೇ ಇಲ್ಲ. ಕೇಕ್ ಮಾಡಕ್ ಏನೇನ್ ಬೇಕು ಅದ್ಯಾವುದೂ ಇಲ್ಲ ಇಲ್ಲಿ. ಅಯ್ಯೋ, ಇಲ್ಲ, ನನಗೆ ಕೇಕ್ ಬೇಕು. ರೋಮಿ, ರೋಮಿ, ಆ ರೀತಿ ಅಳ್ಬಾರ್ದಪ್ಪ. ನೋಡು, ಈ ರೀತಿ ಮಾಡಬಾರ್ದು. ಜನಗಳು ನೀನು ನೋಡಿ ನಗ್ತಾರೆ. ನೀನೊಬ್ಬ ಪ್ರಿನ್ಸ್. ನೀವು ಕೇಕಿನ ಬಗ್ಗೆ ಮಾತಾಡಿ ಸರಿ ಮಾಡ್ಲಿಲ್ಲ. ಈಗ ಪ್ರಿನ್ಸು ಕೇಕ್ ತಿಂದೆ ಸರಿ ಹೋಗೋದಿಲ್ಲ. ಅವನು ತುಂಬಾನೇ ಹಠವಾದ. ಅಯ್ಯೋ, ಇವನು ಬಂದ್ಬಿಟ್ನಲ್ಲಪ್ಪ. ಇನ್ಯಾರು? ಅಮ್ಮ, ನನಗೆ ತುಂಬಾ ಭಯ ಆಗ್ತಿದೆ. ಓ, ಡೆಲಿವರಿ ಬಾಯ್ನ ಈ ರೀತಿ ಸ್ವಾಗತ ಮಾಡೋದಾ? ಅಯ್ಯೋ, ಇವನು ಎಲ್ಲಿಂದ ಬಂದಪ್ಪ? ಜಾದೂನೇ ಆಗೋಯ್ತಲ್ಲ ಇದು. ಸರ್ದಾರ್, ಇದು ಜಾದೂ ಅಲ್ಲ, ಸೈನ್ಸು. ಒಂದಷ್ಟು ವರ್ಷಗಳ ನಂತರ ನಿಮಗೂ ಗೊತ್ತಾಗ್ಬಿಡತ್ತೆ. ಇಲ್ಲಿ ನಿಂತ್ಕೊಳ್ಳಿ. ಇವರು ನಮ್ಮ ಗೆಳೆಯರು. ಇವರು ಪ್ರಿನ್ಸ್ಗಾಗಿ ಕೇಕ್ ತಂದಿದ್ದಾರೆ. ಬನ್ನಿ ಸೈಂಟಿಸ್ಟ್ ಅಂಕಲ್, ಪ್ರಿನ್ಸ್ಗೆ ಕೇಕ್ ತಿನ್ಸೋಣ. ತಗೊಳ್ಳಿ ಪ್ರಿನ್ಸ್, ಕೇಕ್ ಬಂದಿದೆ. ಕೇಕ್. ಅರೆ ವಾ, ಕೇಕ್. ನನ್ಗೂ ಕೇಕ್ ತಿನ್ಬೇಕು ಅನಿಸ್ತಿದೆ ಬಾಸ್. ಇವರಿಲ್ಲಿ ಪಿಕ್ನಿಕ್ ಮಾಡೋದಕ್ಕೆ ಬಂದಿರಬಹುದು. ಇಡ್ಲಿ ದೋಸೆ ತಿನ್ನುತ್ತಾ. ಟೈಗರ್ ಪ್ಯಾಂಥರ್, ಹೋಗಿ ಸೈನ್ಯಾಚಾರರ ಜಾಗಕ್ಕೆ ಹೋಗಿ ಎಲ್ಲ ವೈರ್ಗಳನ್ನ ಕಟ್ ಮಾಡ್ಬಿಡಿ. ಕರೆಂಟ್ ಇಲ್ಲದ ಹಾಗೆ ಮಾಡ್ಬಿಡಿ. ಓಕೆ ಬಾಸ್. ಅಯ್ಯೋ, ನನ್ನ ಕಿವಿ ಹತ್ರನೇ ಊದ್ತಾ ಇದೀಯಾ? ಅಯ್ಯೋ, ಇದು ಊದೋದಲ್ಲ, ಇದನ್ನ ಹೀಗೆ ತಲೆಗೆ ಹಾಕೋಬೇಕು. ನೋಡು, ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೀಯಾ. ಓಕೆ ಯುವರಾಜ, ಈಗ ಕೇಕ್ ಕಟ್ ಮಾಡು. ಅದರಿಂದ ಅಲ್ಲ, ಚಾಕುವಿಂದ. Happy birthday to you. Happy birthday to you. ಮ್ಯಾಡ್ ಮ್ಯಾಂಡೋಸನ ಕಣ್ಣು ನನ್ನ ಮೇಲೆ ಇದೆ. ನಾನು ಇಲ್ಲಿಂದ ಬೇಗ ಹೊರಡಬೇಕು. ಶಿವ,
ನಾನಿಲ್ಲಿಂದ ಆದಷ್ಟು ಬೇಗ ಹೋಗ್ಬೇಕು. ಇಲ್ಲಾಂದ್ರೆ ಮ್ಯಾಡ್ ಮೆಂಡೋಸಾ ಅವರ ಜನಗಳಿಗೆ ಹೇಳಿ ನನ್ನ ಲ್ಯಾಬ್ ಅನ್ನ ಏನ್ ಬೇಕಾದ್ರೂ ಮಾಡ್ಬಿಡಬಹುದು. ನೀನು ಇವ್ರ ಜೊತೆ ಚೆನ್ನಾಗಿ ಸ್ನೇಹನ ಬೆಳೆಸ್ಕೊಂಡಿದೀಯ. ಅಯ್ಯೋ ಸೈಂಟಿಸ್ಟ್ ಅವರೇ, ಎಷ್ಟೊಂದು ದಿನ ಆದ್ಮೇಲೆ ನೀವು ಭೇಟಿ ಆಗಿದ್ದೀರಾ, ನನ್ನ ಜೊತೆ ಭೇಟಿ ಆಗ್ದೇನೆ ಹೋಗ್ತಾ ಇದ್ದೀರಾ? ನೋಡಿ, ಅಯ್ಯೋ ಗಿರ್ಗೆಟ್ ಲಾಲ್, ಅವರನ್ನ ಹಿಡ್ಕೋಬೇಕು ತಾನೇ ನೀನು. ಎಲ್ರು ಎದ್ದು ಡ್ಯಾನ್ಸ್ ಮಾಡೋದಕ್ಕೆ ಶುರುವಾಗಿ. ನಾನು ನಿಮ್ ಜೊತೆ ಡ್ಯಾನ್ಸ್ ಮಾಡಬಹುದಾ? ಹಾ ಖಂಡಿತವಾಗ್ಲು. ಹೋಗ್ತಾ ಇದ್ದೀರಾ? Watch India's largest kids library only on Jio Hotstar. Download the app now.